ನಿಮ್ ಮೇಲೆ ಆರೋಪ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಮ್ಮಿಂದ ಹೆಂಡದ ವಾಸನೆ ಬರುತ್ತೆ ಅಂತ ಹೇಳಿ. ನೋಡಿ ಮೇಡಮ್, ಅದೆಲ್ಲ ಮಾತಾಡ್ಬೇಕೇನು, ನಾನು ಒಂದು ಶಾಸಕನಿದ್ದೀನಿ. ನೋಡಿ ತಾವು, ಅವ್ರಿಗೇನು ಇಲ್ಲ, ಜನಸಾಮಾನ್ಯರಿಗೆ ಬೇರೆ ಯಾರಿಗಿರ್ಲಿ ತೆಳಗೆ ಇಳಿಸುವಂತ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರ ಅವರು. ಅವ್ರಿಗೆ ತಮ್ಮ ಪರಿವಾರ ಅಷ್ಟೇ, ಅದು ಬಿಟ್ಟು ಅವ್ರಿಗೆ ಏನು ಕೂಡ ಇಲ್ಲ. ಇವತ್ತ ಕ್ಷೇತ್ರದ 2,55,000 ಜನರು ನನ್ನನ್ನ ಕ್ಷೇತ್ರದ ಶಾಸಕನಾಗ್ಯಾರ. ಒಂದು ಶಾಸಕನಿಗೆ ಈ ತರ ಮಾತಾಡ್ಬೇಕಾ ಮೇಡಮ್ ಅವರು? ಅವ್ರಿಗೆ ಅದನ್ನು ಕೂಡ ಜ್ಞಾನವಿಲ್ಲ ಮೇಡಮ್ ಅವರಿಗೆ. ಅವರು ಕೂಡ ಒಂದು ಜನಪ್ರತಿನಿಧಿ ಇದ್ದಾರ. ಹುಮನಾಬಾದ್ ಬಂದು ನೋಡ್ಕೊಳ್ಳಿ, ಎಷ್ಟು ವೈನ್ ಶಾಪು ಬಾರ್ಗಳು ಯಾರ ಹೆಸರು ಮ್ಯಾಗಿದೆ ನೋಡ್ಕೊಳ್ಳಿ. ತಾವು ಬಂದು ಸುಮಾರು 12-13 ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಶಾಪ್ಗಳು MLC ಭೀಮರಾವ್ ಪಾಟೀಲ್ ಈ ಹುಮನಾಬಾದ್ ಅಲ್ಲಿ ಮಾಡಿದಾರೆ ಮೇಡಮ್. ಇಲ್ಲಿ ಯಾಕೆ ಮಾಡಿದ್ರು ಅವರು? ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ಗಳು ತರದಾಗದ ಯಾವ್ದಾರ ಮಾಡಿದಾರ ಮೇಡಮ್? ಅವ್ರ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರ. ಜನಸಾಮಾನ್ಯರಿಗೆ, ಬಡ ಮಕ್ಕಳಿಗೆ ಗೌರ್ಮೆಂಟ್ ನಿಂತಂದ್ರೆ ಅವ್ರಿಗೆ ಉಪಯೋಗ ಆಗ್ತದಲ್ಲ. ಅವ್ರ ಸಂಸ್ಥೆ ಬೆಳೆಸ್ತಾರ, ಕೋಟಿಗಟ್ಟಲೆ ದುಡ್ಡು ಗಳಿಸ್ತಾ ಇದ್ದಾರ. ಜನರಿಗಾಗಿ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿ? ನಿನ್ನೆ ಕೆಡಿಪಿ ಸಭೆಯಲ್ಲಿ ಕೈ ಮಿಲಾಯಿಸುವ ಹಂತ ಆಯ್ತು. ಆದ್ರೆ ಇವತ್ತು ಹುಮ್ನಾಬಾದ್ ನಲ್ಲಿ ಇವತ್ತಿಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ. ಅಂದ್ರೆ ಆತಂಕದಲ್ಲಿ ಬದುಕಬೇಕಾ ಹುಮ್ನಾಬಾದ್ ಜನ? ಮೇಡಮ್ ನೋಡಿ, ನಾನು ಬೀದರ್ನಲ್ಲಿ ಇಲ್ಲಿ ಬಂದಿನ ಮೇಕೆ ಅವಾಗೆ ನಮ್ಮ DSP ಅವ್ರು ಬಂದಿರು ನನ್ನ ಹತ್ರ. ನಾನು ಅವ್ರಿಗೆ ಹೇಳಿದೆ, ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಆಗ್ತಾ ಇದೆ, ಏನ್ KDP ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತು ಅದು ಅಲ್ಲಿಗೆ ಮುಗಿದೋಗ್ತು. ಅವರು ಕೂಡ ಪ್ರೆಸ್ ಮೀಟ್ ಮಾಡಿ, ಯಾರು ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಮಾಡಿದ್ರು. ನಾನು ಕೂಡ DSP ಅವ್ರಿಗೆ ಹೇಳಿದೆ, ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ಇದು 144 ಅದಕ್ಕೆ ಜನಸಾಮಾನ್ಯರಿಗೆ ಸುಮ್ಮನೆ ಅನ್ನೆಸರಿಸಿ ತೊಂದರೆ ಆಗ್ತದ, ಇವು ಯಾಕೆ ಇಡ್ತೀರಿ ಅಂತ ನಾನು ಈಗೂ ಕೂಡ ಹೇಳಿದೆ. ಮತ್ತೆ 1-2 ತಾಸು ಮೊದಲು ಕೂಡ ತಹಸೀಲ್ದಾರ್ ಅವ್ರಿಗೆ ಮಾತಾಡಿ, ಇವತ್ತೇನ್ ತಾವು 144 ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಅಂತ ತಾವು ಇಟ್ಟಿದ್ರಿ ಮೇಡಮ್, ಇವತ್ತೆಲ್ಲ ಕೂಡ ತಿಳಿಗೊಳ್ತಿದೆ, ಯಾವುದು ಕೂಡ ಏನೂ ಇಲ್ಲ. ತಾವು ಅದು 144 ಸೆಕ್ಷನ್ ತಾವು ಏನು ಹಾಕಿದ್ರಿ ಅದು ತೆಗೆದಾಕ್ಬೇಕಂತ ನಾನು ಬೆಳಗ್ಗೆ ಎದ್ದು ಕೂಡ ನಮ್ಮ ಕಾರ್ಯಕರ್ತರಾಗ್ಲಿ ಜನಸಾಮಾನ್ಯರಿಗೆ ಭೇಟಿಯಾಗಿ ನಾನು ಮತ್ತೇನು ಅಭಿವೃದ್ಧಿ ಕಡೆ ಇವತ್ತೇನು ಕೆಲಸಗಳು ಆಗ್ತಾ ಇದೆ ಅಂತ ನಾನು ಮತ್ತೆ ಒಂದು ರೌಂಡ್ ಕೂಡ ಹಾಕೊಂಡು ಬಂದಿದ್ದೆ. ಈ ವೀರಭದ್ರೇಶ್ವರ ಐತಿಹಾಸಿಕ ಪ್ರಸಿದ್ಧ ಜಾತ್ರಾ ಮಹೋತ್ಸವ ನಿಮ್ಮಿಬ್ಬರ ಜಗಳದಿಂದಾಗಿ ಐತಿಹಾಸಿಕ ಜಾತ್ರಾ ಮಹೋತ್ಸವ, ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಮೇಲೆ ಕರಿನೆರಳು ಬೀಳ್ತಾ ಇದೆ, ಮುಂದೂಡಲ್ಪಡ್ತಾ ಇದೆ ಅನ್ನೋ ಬೇಸರ ಕೂಡ ಇದೆ. ಇಲ್ಲ ಮೇಡಮ್, ಪ್ರತಿ ವರ್ಷ ಏನ್ ಜಾತ್ರಾ ಮಹೋತ್ಸವ ಆಗ್ತದೆ ಬಹಳ ವಿಜೃಂಭಣೆಯಿಂದ ಆಗ್ತಾ ಮೇಡಮ್. ಆ ಒಂದು ವೀರಭದ್ರೇಶ್ವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಆರಾಧ್ಯ ದೇವ, ನಮ್ಮ ಮನೆ ದೇವರು ಕೂಡ ವೀರಭದ್ರೇಶ್ವರ ಇದ್ದಾರೆ ಮೇಡಮ್. ಅಲ್ಲಿ ಯಾವುದೇ ಕೂಡ ಆ ಕಪ್ಪು ಚುಕ್ಕಿ ಬರ್ತಂತ ಯಾವುದು ಕೂಡ ಕೆಲಸಗಳಾಗಲ್ಲ, ಯಾವುದು ಕೂಡ ಮಾಡಲು ಕೂಡ ಮೇಡಮ್. ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಸರ್ಕಾರನು ಕೂಡ ಎತ್ಕೊಂಡು ಇವತ್ತು ನೋಡ್ಬೇಕಾಗಿದೆ ಮೇಡಮ್. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೀರಿ? ಅವರದೇ ಪಕ್ಷದ MLC ಕೈ ಎತ್ತಕ್ಕೆ ಬಂದಿದ್ದು 23 ಮೇಡಮ್. ಯಾರೇ ಇರ್ಲಿ ಯಾರೇ ಬಿಡ್ಲಿ ಮೇಡಮ್, ಅವ್ರ ಪಕ್ಷದವ್ರು ಇರ್ಲಿ ಬೇರೆ ದವರು ಇರ್ಲಿ, ಅಶಾಂತಿ ಮೂಡಿಸುವಂತ ಕಾರ್ಯ ಯಾರೇ ಇರ್ಲಿ ಮುರಾಜ್ ಇರ್ಲೇನೆ ಅವ್ರ ಮ್ಯಾಗ ಕ್ರಮ ವಹಿಸಬೇಕು. ನಾನು ಕೂಡ ತಪ್ಪು ಮಾಡೋದಂದ್ರೆ ನನ್ ಮ್ಯಾಗ ಕೂಡ ಕ್ರಮ ವಹಿಸಲಿ, ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ, ಹಾಗೆ ನಿನ್ನೆ ನಡೆದ ಗಲಾಟೆ ಬಗ್ಗೆ ನಿಮ್ಮ ಆಯಾಮದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಿಮ್ಮ ಮೇಲೆ ಆರೋಪ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಮ್ಮಿಂದ ಹೆಂಡದ ವಾಸನೆ ಬರುತ್ತೆ ಅಂತ ಹೇಳಿ. ನೋಡಿ ಮೇಡಮ್, ಅದೆಲ್ಲ ಮಾತಾಡ್ಬೇಕೇನು, ನಾನು ಒಂದು ಶಾಸಕನಿದ್ದೀನಿ. ನೋಡಿ ತಾವು, ಅವ್ರಿಗೇನು ಇಲ್ಲ, ಜನಸಾಮಾನ್ಯರಿಗೆ ಬೇರೆ ಯಾರಿಗಿರ್ಲಿ ತೆಳಗೆ ಇಳಿಸುವಂತ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರ ಅವರು. ಅವ್ರಿಗೆ ತಮ್ಮ ಪರಿವಾರ ಅಷ್ಟೇ, ಅದು ಬಿಟ್ಟು ಅವ್ರಿಗೆ ಏನು ಕೂಡ ಇಲ್ಲ. ಕ್ಷೇತ್ರದ 2,55,000 ಜನರು ನನ್ನನ್ನ ಕ್ಷೇತ್ರದ ಶಾಸಕನಾಗ್ಯಾರ. ಒಂದು ಶಾಸಕನಿಗೆ ಈ ತರ ಮಾತಾಡ್ಬೇಕಾ ಮೇಡಮ್ ಅವರು? ಅವ್ರಿಗೆ ಅದನ್ನು ಕೂಡ ಜ್ಞಾನವಿಲ್ಲ ಮೇಡಮ್ ಅವರಿಗೆ. ಅವರು ಕೂಡ ಒಂದು ಜನಪ್ರತಿನಿಧಿ ಇದ್ದಾರ. ಹುಮನಾಬಾದ್ ಬಂದು ನೋಡ್ಕೊಳ್ಳಿ, ಎಷ್ಟು ವೈನ್ ಶಾಪು ಬಾರ್ಗಳು ಯಾರ ಹೆಸರು ಮ್ಯಾಗಿದೆ ನೋಡ್ಕೊಳ್ಳಿ. ತಾವು ಬಂದು ಸುಮಾರು 12-13 ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಶಾಪ್ಗಳು MLC ಭೀಮರಾವ್ ಪಾಟೀಲ್ ಈ ಹುಮನಾಬಾದ್ ಅಲ್ಲಿ ಮಾಡಿದಾರೆ ಮೇಡಮ್. ಇಲ್ಲಿ ಯಾಕೆ ಮಾಡಿದ್ರು ಅವರು? ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ಗಳು ತರದಾಗದ ಯಾವ್ದಾರ ಮಾಡಿದಾರೆ ಮೇಡಮ್? ಅವ್ರ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರ. ಜನಸಾಮಾನ್ಯರಿಗೆ, ಬಡ ಮಕ್ಕಳಿಗೆ ಗೌರ್ಮೆಂಟ್ ನಿಂತಂದ್ರೆ ಅವ್ರಿಗೆ ಉಪಯೋಗ ಆಗ್ತದಲ್ಲ. ಅವ್ರ ಸಂಸ್ಥೆ ಬೆಳೆಸ್ತಾರ, ಕೋಟಿಗಟ್ಟಲೆ ದುಡ್ಡು ಗಳಿಸ್ತಾ ಇದ್ದಾರ. ಜನರಿಗಾಗಿ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿ? ನಿನ್ನೆ ಕೆಡಿಪಿ ಸಭೆಯಲ್ಲಿ ಕೈ ಮಿಲಾಯಿಸುವ ಹಂತ ಆಯ್ತು. ಆದ್ರೆ ಇವತ್ತು ಹುಮ್ನಾಬಾದ್ ನಲ್ಲಿ ಇವತ್ತಿಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ. ಅಂದ್ರೆ ಆತಂಕದಲ್ಲಿ ಬದುಕಬೇಕಾ ಹುಮ್ನಾಬಾದ್ ಜನ? ಮೇಡಮ್ ನೋಡಿ, ನಾನು ಬೀದರ್ನಲ್ಲಿ ಇಲ್ಲಿ ಬಂದಿನ ಮೇಕೆ ಅವಾಗೆ ನಮ್ಮ DSP ಅವ್ರು ಬಂದಿರು ನನ್ನ ಹತ್ರ. ನಾನು ಅವ್ರಿಗೆ ಹೇಳಿದೆ,
ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಆಗ್ತಾ ಇದೆ, ಏನ್ KDP ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತು ಅದು ಅಲ್ಲಿಗೆ ಮುಗಿದೋಗ್ತು. ಅವರು ಕೂಡ ಪ್ರೆಸ್ ಮೀಟ್ ಮಾಡಿ, ಯಾರು ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಮಾಡಿದ್ರು. ನಾನು ಕೂಡ DSP ಅವರಿಗೆ ಹೇಳಿದೆ, ತಹಸೀಲ್ದಾರ್ ಅವರಿಗೆ ಹೇಳಿದೆ, ಇದು 144 ಅದಕ್ಕೆ ಜನಸಾಮಾನ್ಯರಿಗೆ ಸುಮ್ಮನೆ ಅನ್ನೆಸರಿ ತೊಂದರೆ ಆಗ್ತದ, ಇವು ಯಾಕೆ ಇಡ್ತೀರಿ ಅಂತ ನಾನು ಈಗೂ ಕೂಡ ಹೇಳಿದೆ. ಮತ್ತೆ 1-2 ತಾಸು ಮೊದಲು ಕೂಡ ತಹಸೀಲ್ದಾರ್ ಅವ್ರಿಗೆ ಮಾತಾಡಿ, ಇವತ್ತೇನ್ ತಾವು 144 ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಅಂತ ತಾವು ಇಟ್ಟಿದ್ರಿ ಮೇಡಮ್, ಇವತ್ತೆಲ್ಲ ಕೂಡ ತಿಳಿಗೊಳ್ತಿದೆ, ಯಾವುದು ಕೂಡ ಏನೂ ಇಲ್ಲ. ತಾವು ಇವತ್ತು ಅದು 144 ಸೆಕ್ಷನ್ ತಾವು ಏನು ಹಾಕಿದ್ರಿ ಅದು ತೆಗೆದಾಕ್ಬೇಕಂತ ನಾನು ಬೆಳಗ್ಗೆ ಎದ್ದು ಕೂಡ ನಮ್ಮ ಕಾರ್ಯಕರ್ತರಾಗ್ಲಿ ಜನಸಾಮಾನ್ಯರಿಗೆ ಭೇಟಿಯಾಗಿ ನಾನು ಮತ್ತೇನು ಅಭಿವೃದ್ಧಿ ಕಡೆ ಇವತ್ತೇನು ಕೆಲಸಗಳು ಆಗ್ತಾ ಇದೆ ಅಂತ ನಾನು ಮತ್ತೆ ಒಂದು ರೌಂಡ್ ಕೂಡ ಹಾಕೊಂಡು ಬಂದಿದ್ದೆ. ಈ ವೀರಭದ್ರೇಶ್ವರ ಐತಿಹಾಸಿಕ ಪ್ರಸಿದ್ಧ ಜಾತ್ರಾ ಮಹೋತ್ಸವ ನಿಮ್ಮಿಬ್ಬರ ಜಗಳದಿಂದಾಗಿ ಐತಿಹಾಸಿಕ ಜಾತ್ರಾ ಮಹೋತ್ಸವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಮೇಲೆ ಕರಿನೆರಳು ಬೀಳ್ತಾ ಇದೆ, ಮುಂದೂಡಲ್ಪಡ್ತಾ ಇದೆ ಅನ್ನೋ ಬೇಸರ ಕೂಡ ಇದೆ. ಇಲ್ಲ ಮೇಡಮ್, ಪ್ರತಿ ವರ್ಷ ಏನ್ ಜಾತ್ರಾ ಮಹೋತ್ಸವ ಆಗ್ತದೆ ಬಹಳ ವಿಜೃಂಭಣೆಯಿಂದ ಆಗ್ತಾ ಮೇಡಮ್. ಗೊತ್ತಾ, ಆ ಒಂದು ವೀರಭದ್ರೇಶ್ವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆರಾಧ್ಯ ದೇವ, ನಮ್ಮ ಮನೆ ದೇವರು ಕೂಡ ವೀರಭದ್ರೇಶ್ವರ ಇದ್ದಾರೆ ಇವತ್ತು ಮೇಡಮ್. ಇವತ್ತು ಅಲ್ಲಿ ಯಾವುದೇ ಕೂಡ ಆ ಕಪ್ಪು ಚುಕ್ಕಿ ಬರ್ತಂತ ಯಾವುದು ಕೂಡ ಕೆಲಸಗಳಾಗಲ್ಲ, ಯಾವುದು ಕೂಡ ಮಾಡಲು ಕೂಡ ಮೇಡಮ್. ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಸರ್ಕಾರನು ಕೂಡ ಎತ್ಕೊಂಡು ಇವತ್ತು ನೋಡ್ಬೇಕಾಗಿದೆ ಮೇಡಮ್. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೀರಿ? ಅವರದೇ ಪಕ್ಷದ MLC, ಅವರದೇ ಪಕ್ಷದ MLC ಕೈ ಎತ್ತಕ್ಕೆ ಬಂದಿದ್ದು 2023 ಇವತ್ತು ಮೇಡಮ್, ಯಾರೇ ಇರ್ಲಿ ಯಾರೇ ಬಿಡ್ಲಿ ಮೇಡಮ್, ಅವ್ರ ಪಕ್ಷದವರು ಇರ್ಲಿ ಬೇರೆ ಪಕ್ಷದವರು ಇರ್ಲಿ, ಅಶಾಂತಿ ಮೂಡಿಸುವಂತ ಕಾರ್ಯ ಯಾರೇ ಇರ್ಲಿ ಮುರಾಜ್ ಇರ್ಲೇನೆ ಅವ್ರ ಮ್ಯಾಗ ಕ್ರಮ ವಹಿಸಬೇಕು. ಗೊತ್ತು, ನಾನು ಕೂಡ ತಪ್ಪು ಮಾಡಿದ್ರೆ ನನ್ನ ಮ್ಯಾಗ ಕೂಡ ಕ್ರಮ ವಹಿಸಲಿ, ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ, ಹಾಗೆ ನಿನ್ನೆ ನಡೆದ ಗಲಾಟೆ ಬಗ್ಗೆ ನಿಮ್ಮ ಆಯಾಮದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಿಮ್ಮ ಮೇಲೆ ಆರೋಪ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಮ್ಮಿಂದ ಹೆಂಡದ ವಾಸನೆ ಬರುತ್ತೆ ಅಂತ ಹೇಳಿ. ನೋಡಿ ಮೇಡಮ್, ಅದೆಲ್ಲ ಮಾತಾಡ್ಬೇಕೇನು, ನಾನು ಒಂದು ಶಾಸಕನಿದ್ದೀನಿ. ನೋಡಿ ತಾವು ಅವ್ರಿಗೇನು ಇಲ್ಲ, ಜನಸಾಮಾನ್ಯರಿಗೆ ಬೇರೆ ಯಾರಿಗಿರ್ಲಿ ತೆಳಗೆ ಇಳಿಸುವಂತ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರ ಅವರು. ಅವ್ರಿಗೇನು, ಅವ್ರಿಗೆ ತಮ್ಮ ಪರಿವಾರ ಅಷ್ಟೇ, ಅದು ಬಿಟ್ಟು ಅವ್ರಿಗೆ ಏನು ಕೂಡ ಇಲ್ಲ. ಇವತ್ತ ಕ್ಷೇತ್ರದ 2,55,000 ಜನರು ಇವತ್ತು ನನ್ನನ್ನ ಇವತ್ತು ಕ್ಷೇತ್ರದ ಶಾಸಕನಾಗಿರ, ಒಂದು ಶಾಸಕನಿಗೆ ಈ ತರ ಮಾತಾಡ್ಬೇಕಾ ಮೇಡಮ್ ಅವರು? ಅವ್ರಿಗೆ ಅದನ್ನು ಕೂಡ ಜ್ಞಾನವಿಲ್ಲ ಮೇಡಮ್ ಅವರಿಗೆ. ಅವರು ಕೂಡ ಒಂದು ಜನಪ್ರತಿನಿಧಿ ಇದ್ದಾರ. ಇವತ್ತು ಹುಮನಾಬಾದ್ದಾಗ ಬಂದು ನೋಡ್ಕೊಳ್ಳಿ, ಎಷ್ಟು ವೈನ್ ಶಾಪು ಬಾರ್ಗಳು ಯಾರ ಹೆಸರು ಮ್ಯಾಗಿದೆ ನೋಡ್ಕೊಳ್ಳಿ. ಇವತ್ತ ತಾವು ಬಂದು ಇವತ್ತ ಸುಮಾರು 12-13 ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಶಾಪ್ಗಳು ಇವತ್ತು MLC ಭೀಮರಾವ್ ಪಾಟೀಲ್ ಈ ಹುಮನಾಬಾದ್ ಅಲ್ಲಿ ಮಾಡಿದಾರೆ ಮೇಡಮ್. ಇವತ್ತಿಲ್ಲಿ ಯಾಕೆ ಮಾಡಿದ್ರು ಅವರು? ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ಗಳು ತರೋದಾಗದ ಯಾವ್ದಾರ ಮಾಡಿದಾರ ಮೇಡಮ್? ಇವತ್ತ ಅವ್ರ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರ, ಅವ್ರ ಸಂಸ್ಥೆಗಳು ಬೆಳೆಸ್ತಾ ಇದಾರ. ಇವತ್ತು ಜನಸಾಮಾನ್ಯರಿಗೆ, ಬಡ ಮಕ್ಕಳಿಗೆ ಇವತ್ತು ಗೌರ್ಮೆಂಟ್ ಅಂತಂದ್ರೆ ಅವ್ರಿಗೆ ಉಪಯೋಗ ಆಗ್ತದಲ್ಲ. ಇವತ್ತು ಅವ್ರ ಸಂಸ್ಥೆ ಬೆಳೆಸ್ತಾರ, ಕೋಟಿಗಟ್ಟಲೆ ದುಡ್ಡು ಗಳಿಸ್ತಾ ಇದ್ದಾರ. ಇವತ್ತು ಜನರಿಗಾಗಿ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿ? ನಿನ್ನೆ KDP ಸಭೆಯಲ್ಲಿ ಕೈ ಮಿಲಾಯಿಸುವ ಹಂತ ಆಯ್ತು. ಆದ್ರೆ ಇವತ್ತು ಹುಮ್ನಾಬಾದ್ ನಲ್ಲಿ ಇವತ್ತಿಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ. ಅಂದ್ರೆ ಆತಂಕದಲ್ಲಿ ಬದುಕಬೇಕಾ ಹುಮ್ನಾಬಾದ್ ಜನ? ಮೇಡಮ್ ನೋಡಿ, ನಾನು ಬೀದರ್ನಲ್ಲಿ ಇಲ್ಲಿ ಬಂದಿನ ಮೇಕೆ ಅವಾಗೆ ನಮ್ಮ DSP ಅವ್ರು ಬಂದಿರು ನನ್ನ ಹತ್ರ. ನಾನು ಅವ್ರಿಗೆ ಹೇಳಿದೆ, ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಆಗ್ತಾ ಇದೆ, ಏನ್ KDP ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತು ಅದು ಅಲ್ಲಿಗೆ ಮುಗಿದೋಗ್ತು. ಅವರು ಕೂಡ ಪ್ರೆಸ್ ಮೀಟ್ ಮಾಡಿ, ಯಾರು ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಮಾಡಿದ್ರು. ನಾನು ಕೂಡ DSP ಅವರಿಗೆ ಹೇಳಿದೆ, ತಹಸೀಲ್ದಾರ್ ಅವರಿಗೆ ಹೇಳಿದೆ, ಇದು 144 ಅದಕ್ಕೆ ಜನಸಾಮಾನ್ಯರಿಗೆ ಸುಮ್ಮನೆ ಅನ್ನೆಸರಿ ತೊಂದರೆ ಆಗ್ತದ, ಇವು ಯಾಕೆ ಇಡ್ತೀರಿ ಅಂತ ನಾನು ಈಗೂ ಕೂಡ ಹೇಳಿದೆ. ಮತ್ತೆ 1-2 ತಾಸು ಮೊದಲು ಕೂಡ ತಹಸೀಲ್ದಾರ್ ಅವ್ರಿಗೆ ಮಾತಾಡಿ, ಇವತ್ತೇನ್ ತಾವು 144 ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಅಂತ ತಾವು ಇಟ್ಟಿದ್ರಿ ಮೇಡಮ್, ಇವತ್ತೆಲ್ಲ ಕೂಡ ತಿಳಿಗೊಳ್ತಿದೆ, ಯಾವುದು ಕೂಡ ಏನೂ ಇಲ್ಲ. ತಾವು ಇವತ್ತು ಅದು 144 ಸೆಕ್ಷನ್ ತಾವು ಏನು ಹಾಕಿದ್ರಿ ಅದು ತೆಗೆದಾಕ್ಬೇಕಂತ ನಾನು ಬೆಳಗ್ಗೆ ಎದ್ದು ಕೂಡ ನಮ್ಮ ಕಾರ್ಯಕರ್ತರಾಗ್ಲಿ ಜನಸಾಮಾನ್ಯರಿಗೆ ಭೇಟಿಯಾಗಿ ನಾನು ಮತ್ತೇನು ಅಭಿವೃದ್ಧಿ ಕಡೆ ಇವತ್ತೇನು ಕೆಲಸಗಳು ಆಗ್ತಾ ಇದೆ ಅಂತ ನಾನು ಮತ್ತೆ ಒಂದು ರೌಂಡ್ ಕೂಡ ಹಾಕೊಂಡು ಬಂದಿದ್ದೆ. ಈ ವೀರಭದ್ರೇಶ್ವರ ಐತಿಹಾಸಿಕ ಪ್ರಸಿದ್ಧ ಜಾತ್ರಾ ಮಹೋತ್ಸವ ನಿಮ್ಮಿಬ್ಬರ ಜಗಳದಿಂದಾಗಿ ಐತಿಹಾಸಿಕ ಜಾತ್ರಾ ಮಹೋತ್ಸವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಮೇಲೆ ಕರಿನೆರಳು ಬೀಳ್ತಾ ಇದೆ, ಮುಂದೂಡಲ್ಪಡ್ತಾ ಇದೆ ಅನ್ನೋ ಬೇಸರ ಕೂಡ ಇದೆ. ಇಲ್ಲ ಮೇಡಮ್, ಪ್ರತಿ ವರ್ಷ ಏನ್ ಜಾತ್ರಾ ಮಹೋತ್ಸವ ಆಗ್ತದೆ ಬಹಳ ವಿಜೃಂಭಣೆಯಿಂದ ಆಗ್ತಾ ಮೇಡಮ್. ಗೊತ್ತಾ, ಆ ಒಂದು ವೀರಭದ್ರೇಶ್ವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆರಾಧ್ಯ ದೇವ, ನಮ್ಮ ಮನೆ ದೇವರು ಕೂಡ ವೀರಭದ್ರೇಶ್ವರ ಇದ್ದಾರೆ ಇವತ್ತು ಮೇಡಮ್. ಇವತ್ತು ಅಲ್ಲಿ ಯಾವುದೇ ಕೂಡ ಆ ಕಪ್ಪು ಚುಕ್ಕಿ ಬರ್ತಂತ ಯಾವುದು ಕೂಡ ಕೆಲಸಗಳಾಗಲ್ಲ, ಯಾವುದು ಕೂಡ ಮಾಡಲು ಕೂಡ ಮೇಡಮ್. ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಸರ್ಕಾರನು ಕೂಡ ಎತ್ಕೊಂಡು ಇವತ್ತು ನೋಡ್ಬೇಕಾಗಿದೆ ಮೇಡಮ್.
ರೈಟ್. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೀರಿ? ಮೇಡಮ್, ಅವರದೇ ಇನ್ನೊಂದು ಪಕ್ಷದ ಹೇಳಕ್ಕೆ MLC, ಇಷ್ಟಪಡ್ತೀನಿ. ಅವರದೇ ಇವತ್ತು ಪಕ್ಷದ ನಾನು MLC ಕೈ ಎತ್ತಕ್ ಬಂದಿದ್ದು. 2023 ಇವತ್ತ ಮೇಡಮ್ ಯಾರೇ ಇರ್ಲಿ ಯಾರೇ ಬಿಡ್ಲಿ ಮೇಡಮ್, ಅವ್ರ ಪಕ್ಷದವರಿರ್ಲಿ ಬೇರೆ ಪಕ್ಷದವರಿರ್ಲಿ, ಅಶಾಂತಿ ಮೂಡಿಸುವಂತ ಕಾರ್ಯ ಯಾರೇ ಇರ್ಲಿ ಮುರಾಜ್ ಇರ್ಲನೆ ಅವ್ರ ಮೇಲೆ ಕ್ರಮ ವಹಿಸಬೇಕು. ಗೊತ್ತು, ನಾನು ಕೂಡ ತಪ್ಪು ಮಾಡೋದಂದ್ರೆ ನನ್ ಮ್ಯಾಗ ಬಿ ಕೂಡ ಕ್ರಮ ವಹಿಸಲಿ, ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ, ಹಾಗೆ ನಿನ್ನೆ ನಡೆದ ಗಲಾಟೆ ಬಗ್ಗೆ ನಿಮ್ಮ ಆಯಾಮದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ.